ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ರೀಡಿಂಗ್ ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿರುತ್ತೆ. ಎರಡರಲ್ಲಿ ಒಂದು ಸ್ಟೋನನ್ನು ನೀವು ಮನಸ್ಸಿನಲ್ಲಿಟ್ಕೊಳ್ಳಿ. ನಿಮಗೆ ಯಾವ ಒಂದು ಸ್ಟೋನ್ ಮನಸ್ಸಿಗೆ ಹತ್ತಿರ ಅನಿಸ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ರೀಡಿಂಗ್ ಮಾಡ್ತೀನಿ, ನಿಮ್ಮ ಲವ್ ಸಿಚುವೇಶನ್ ವಿಷಯವಾಗಿ ರೀಡಿಂಗ್ ಮಾಡ್ತೀನಿ. ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಸ್ಟೋನ್ ಬಾಲ್, ಕ್ರಿಸ್ಟಲ್ ಸ್ಟೋನ್ ಬಾಲ್ನ ಮನಸ್ಸಲ್ಲಿಟ್ಕೊಳ್ಳಿ. ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ, ಕ್ರಿಸ್ಟಲ್ ಸ್ಟೋನ್, ಮೂನ್ ಸ್ಟೋನ್ ಅಂತಾರೆ ಅದನ್ನು. ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬಂದಿರುವಂಥ ಮೆಸೇಜ್ ಏನಾಗಿದೆ ಅಂದರೆ, ಯು ಯೂಸ್ ಬೀಯಿಂಗ್ ಬ್ಯುಸಿ ಆ್ಯಸ್ ಆ್ಯನ್ ಎಕ್ಸ್ಕ್ಯೂಸ್ ನಾಟ್ ಟು ಡೇಟ್. ಯು ಮಸ್ಟ್ ಮೇಕ್ ಟೈಮ್ ಫಾರ್ ಅ ಪಾರ್ಟ್ನರ್ ಅಂತ ಬರ್ತಾ ಇದೆ. ನೀವು ನಿಮ್ಮ ಲೈಫ್ನಲ್ಲಿ ಬಹಳಷ್ಟು ಬ್ಯುಸಿಯಾಗಿದ್ದೀನಿ ನಾನು ಅಂತ ಬೇರೆ ಬೇರೆ ವಿಚಾರವಾಗಿ ಎಲ್ಲನೂ ಟೈಮ್ನ ಹಾಕ್ತಾ ಇದ್ದೀರಾ. ಆದರೆ ಪ್ರೀತಿ ಅಂತ ಬಂದಾಗ, ರಿಲೇಷನ್ಶಿಪ್ ಅಂತ ಬಂದಾಗ ಅದಕ್ಕೆ ನೀವು ಟೈಮ್ ಕೊಡ್ತಾ ಇಲ್ಲ ಅಂತ ಮೆಸೇಜ್ ಬರ್ತಾಯಿದೆ. ಇದು ನಿಮ್ಮಲ್ಲಿರುವಂಥ ಒಂದು ತಪ್ಪು ವಿಚಾರ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾಯಿದೆ ಅಂದರೆ, ಮಿಕ್ಸ್ಡ್ ಸಿಗ್ನಲ್ಸ್ ಅಂತ ಬರ್ತಾಯಿದೆ. ಯು ಡೋಂಟ್ ಲೆಟ್ ಅದರ್ಸ್ ನೋ ಯು ಆರ್ ಇಂಟ್ರೆಸ್ಟೆಡ್, ಫ್ಲರ್ಟ್ ಆ್ಯಂಡ್ ಬಿ ಅಪ್ರೋಚಬಲ್ ಅಂತ ತೋರಿಸ್ತಾ ಇದೆ. ನಿಮ್ಮ ಮನಸ್ಥಿತಿ ಜನಕ್ಕೆ ಅರ್ಥ ಆಗ್ತಾ ಇಲ್ಲ, ನೀವೇನು ಅಂತ ಕೂಡ ಜನ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಸ್ಪೆಷಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲವ್ ವಿಷಯವಾಗಿ ಬಂದಾಗ ಏನಾಗುತ್ತೆ ಅಂದರೆ, ನೀವು ಅವೈಲಬಲ್ ಆಗಿದ್ದೀರಾ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆ ಥರ ನೀವು ತುಂಬ ಸ್ಟರ್ನ್ ಆಗಿದ್ದೀರಾ, ತುಂಬ ಫರ್ಮ್ ಆಗಿದ್ದೀರಾ, ತುಂಬ ಫಾರ್ಮಲ್ ಆಗಿದ್ದೀರಾ ಅಂತ ಬರ್ತಾಯಿದೆ ಮೆಸೇಜ್. ಸೊ ನಿಮ್ಮ ಇಮೋಷನ್ಸ್ ಜನರಿಗೆ ಮಿಕ್ಸ್ಡ್ ಸಿಗ್ನಲ್ಸ್ ಆಗಿ ಪಾಸ್ ಆಗ್ತಾಯಿದೆ ಅಂತ ಮೆಸೇಜ್ ಬರ್ತಾಯಿದೆ. ಇದನ್ನು ನೀವು ಸರಿ ಮಾಡ್ಕೋಬೇಕಾಗತ್ತೆ. ಅದರಿಂದನೇ ನಿಮ್ಮ ಲವ್ ಲೈಫ್ನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿರುವಂಥದ್ದು. ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನಾನು ಈಗ ಹೇಳ್ತೀನಿ. ವಾಟ್ ಈಸ್ ದ್ಯಾಟ್ ಯೂನಿವರ್ಸ್ ಏನು ಹೇಳೋಕ್ಕೆ, ಯಾವ ರೀತಿಯಾದ ಗೈಡೆನ್ಸ್ ಕೊಡೋಕ್ಕೆ ಹೊರಟಿದೆ ಅಂತ ನಾನೀಗ ಕಾರ್ಡ್ನ ತೆಗಿತಾ ಇದ್ದೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಲವ್ ಸಕ್ಸ್ ಅಂತ ಬರ್ತಾ ಇದೆ. ಯು ಹ್ಯಾವ್ ಸ್ಟಾಪ್ ಬಿಲೀವಿಂಗ್ ಇನ್ ಲವ್, ಲೆಟ್ ಯೋರ್ ಸೆಲ್ಫ್ ಹೀಲ್ ಸೊ ಯು ಕ್ಯಾನ್ ಬಿ ಓಪನ್ ಅಗೇನ್. ನೀವು ಲವ್ ಅಂತ ಬಂದಾಗ, ಪ್ರೀತಿ ಅಂತ ಬಂದಾಗ, ಪ್ರೀತಿ ಬಗ್ಗೆ ನಂಬಿಕೆ ಇದೆ, ನೆಗೆಟಿವ್ ಥಾಟ್ಸ್ ಇದೆ. ಪ್ರೀತಿ ಅಂದರೆ ಇಲ್ಲವೇ ಇಲ್ಲ ಲೋಕದಲ್ಲಿ, ಯಾರೂ ಸರಿ ಇಲ್ಲ, ಈ ಥರ ಒಂದು ನೆಗೆಟಿವ್ ಮೈಂಡ್ಸೆಟ್ನ ಇಟ್ಕೊಂಡು ಓಡಾಡ್ತಾ ಇದ್ದೀರಾ. ಈ ಒಂದು ವಿಚಾರದಲ್ಲಿ ನೀವು ಸರಿ ಮಾಡ್ಕೋಬೇಕಾಗತ್ತೆ ನಿಮ್ಮ ದೃಷ್ಟಿಕೋನವನ್ನು ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್, ಸ್ಟಕ್ ಇನ್ ದ ಪಾಸ್ಟ್ ಅಂತ ಕೂಡ ಬರ್ತಾ ಇದೆ. ಲೆಟ್ ಗೋ ಆಫ್ ಯುವರ್ ಎಕ್ಸ್ ಕಂಪ್ಲೀಟ್ಲಿ ಸೊ ಯು ಕ್ಯಾನ್ ಟ್ರೂಲಿ ವೆಲ್ಕಮ್ ನ್ಯೂ ಲವ್ ಇನ್ ಟು ಯುವರ್ ಲೈಫ್. ನಿಮ್ಮ ಪಾಸ್ಟ್ನ ನೀವು ಬಿಟ್ಕೊಡುವಂಥ ಒಂದು ಸಮಯ ಬಂದಿದೆ. ಬಿಟ್ಬಿಡಿ, ಬಿಕಾಸ್ ಪಾಸ್ಟ್ನ ಎಷ್ಟು ಹೋಲ್ಡ್ ಮಾಡ್ತೀರಾ, ನಿಮ್ಮ ಪ್ರೆಸೆಂಟ್ ಲವ್ನ ನೀವು ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಅಂತ ಮೆಸೇಜ್ ಬಂದಿದೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.